ಬನ್ನಿ ಗೆಳೆಯರೆ, ನಾವು ಇವತ್ತು ಮಾಡೋಣ ಸೂಪರಾಗಿರೋ ಎಗ್ ಫ್ರೈಡ್ ರೈಸನ್ನು. ನಾನು ಅದಕ್ಕೆ ಕೈ ತೊಗೊಂಡಿದ್ದೀನಿ. ಕ್ಲೀನಾಗಿರೋ ಒಂದು ಬಾಣಲಿ, ಅದಕ್ಕೆ ಅಡುಗೆ ಎಣ್ಣೆ, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತದನಂತರ ಒಂದು 2 ಕ್ಯಾರೆಟನ್ನು ಉದುದಾಗಿ ಕಟ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು 4-5 ಬೀನ್ಸ್ಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವೆಲ್ಲವನ್ನು ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು. ತದನಂತರ ನಾನು ಖಾರಕ್ಕೆ ತಕ್ಕಷ್ಟು 4-5 ಮೆಣಸಿನ್ಕಾಯಿಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತದನಂತರ ನಾನಿಲ್ಲಿ ಈ ಎಗ್ ಫ್ರೈಡ್ ರೈಸಿಗೆ ಒಂದು 4 ಮೊಟ್ಟೆಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ತದನಂತರ ಇದನ್ನು ಈ ರೀತಿ 3-4 ನಿಮಿಷಗಳವರೆಗೆ ಮಿಕ್ಸ್ ಮಾಡ್ಕೋಬೇಕು. ತದನಂತರ ಮೊದಲೇ ಮಾಡಿಟ್ಟಿರೋ ವೈಟ್ ರೈಸನ್ನು ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಫೈನಲ್ ಟಚ್ ಆಗಿದ್ದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫೈನಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಿದೆ ನೋಡಿ, ಸೂಪರ್ ಟೇಸ್ಟಿಯಾಗಿರೋ ಎಗ್ ಫ್ರೈಡ್ ರೈಸ್.